ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿಯಲ್ಲಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯ ಆವರಣದಲ್ಲಿ ಕರ್ನಾಟಕ ಜನಸೇವಕ ಸಂಘ ಇವರ ಸಹಯೋಗದೊಂದಿಗೆ 5ನೇ ವರ್ಷದ 4ನೇ ಶ್ರಾವಣ ಶನಿವಾರ ಮಾಸದ ಅಂಗವಾಗಿ ಸುಗಮ ಸಂಗೀತ ಹಾಗೂ ಜಾನಪದ ಗಾಯನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ಈ ಸಂದರ್ಭದಲ್ಲಿ ಮಾಲೂರಿನ ಶಾಸಕರು ಕೆವೈ ನಂಜೇಗೌಡರು, ಕೆ ಮುನಿಯಪ್ಪ, ಕಲಾವಿದರು ಎಕೆ ವೆಂಕಟೇಶ್, ಜಿಲ್ಲಾ ಸಂಘಟನಾ ಸಂಚಾಲಕರು, ವಾದ್ಯಗೋಷ್ಠಿ ಶಿವು, ಹುಲಿಮಂಗಲ್ ಅರುಣ್ ಕುಮಾರ್, ವಕ್ಕಲೇರಿ ಮುರಳಿ, ವಿಶ್ವೇಶ್ವರಯ್ಯ, ಜಯಮಂಗಲ ನಂಜುಂಡಪ್ಪ, ಪಾಸ್ವಾನ್, ಚಿಕ್ಕ ಇಗ್ಗಲೂರು ಚಲಪತಿ, ದೊಡ್ಡಮನೆ ಮಂಜುನಾಥ ಗೌಡ, ಪಿಡಿಒ ಹರೀಂದ್ರ, ಚಿಕ್ಕ ತಿರುಪತಿ ಎಲ್ಲ ಗ್ರಾಮಸ್ಥರು ಭಕ್ತಾದಿಗಳು ಭಾಗವಾಗಿದ್ದರು. ಎಂಟಿವಿ ವರದಿಗಾರರು ಯಶೋಧ ಟಿ. ಚಿಕ್ಕ ತಿರುಪತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಿ ಮಂಜುನಾಥ್ ಅಂತ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಚಿಕ್ಕ ತಿರುಪತಿ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರು ಚಿಕ್ಕ ತಿರುಪತಿ ಏನು ಈ ದಿನ 4ನೇ ಶ್ರಾವಣ ಶನಿವಾರದ ಅಂಗವಾಗಿ ಹಮ್ಮಿಕೊಂಡಿರುವ ಸುಗಮ ಸಂಗೀತ ಹಾಗೂ ಜನಪರ ಗಾಯನ ಕಾರ್ಯಕ್ರಮ ಸುಮಾರು 5ನೇ ವರ್ಷ ತುಂಬಾ ಯಶಸ್ವಿಯಾಗಿ ನಮ್ಮ ಮೀಸೆ ಮುನಿಯಪ್ಪನವರು 5ನೇ ವರ್ಷ ಅದ್ದೂರಿಯಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಪ್ರೋತ್ಸಾಹಿಸಿ ನಾವು ಕೈಲಾದಷ್ಟು ಅವ್ರಿಗೆ ಪ್ರೋತ್ಸಾಹ ನೀಡಿ ಸಹಾಯ ಮಾಡ್ತಾ ಇರ್ತೀರಿ. ಪ್ರತಿ ವರ್ಷನೂ ಇನ್ನ ಮುಂಬರುವ ವರ್ಷಗಳಲ್ಲಿ ಕೂಡ ಬಂದು ಅವರು ಇದೇ ತರ ಗಾಯನ ಆಗಲಿ ಅಂತ ಹೇಳ್ತಾ ಮತ್ತು 4ನೇ ವಾರದ ಅನ್ನದಾಸೋಹ ಕಾರ್ಯಕ್ರಮ ಸುಮಾರು ಈ ದಿನ ನಮ್ಮ ಅನ್ನದಾಸೋಹ ಕಾರ್ಯಕ್ರಮದ 15,000ಕ್ಕೂ ಹೆಚ್ಚು ಜನಕ್ಕೆ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಪ್ರತಿಯೊಬ್ಬ ಭಕ್ತಾದಿಗಳು ಬಂದು ಊಟ ಮಾಡಿ ದೇವರ ಪಾತ್ರರಾಗಬೇಕು ಅಂತ ಕೋರ್ತಾ ಈ 2 ಮಾತು ಮುಗಿಸ್ತಾ ಇದ್ದೀನಿ. ಪ್ರತಿ ವರ್ಷನೂ 1ನೇ ಶನಿವಾರ ಸುಮಾರು 5,000ರಿಂದ 6,000 ಜನ, 2ನೇ ಶನಿವಾರ 6ರಿಂದ 7,000 ಜನ, 3ನೇ ಶನಿವಾರ 8ರಿಂದ 10,000 ಜನ, 4ನೇ ಶನಿವಾರ 10ರಿಂದ 15,000 ಜನ ನಮ್ಮ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಬಂದು ಊಟ ಮಾಡಿ ತೃಪ್ತಿಯಿಂದ ಹೋಗ್ತಾರೆ. ಹೌದು ಮೇಡಮ್. ಇಲ್ಲ ಮೇಡಮ್, ಅಮಾವಾಸ್ಯೆ ಇರೋದ್ರಿಂದ ಅಷ್ಟು ಏನು ವಿಶೇಷ ಇರೋದಿಲ್ಲ. ಅದು ಇದೇ ಕಡೆ 4ನೇ ವಾರನೇ ಅಂತೇಳಿ ವಿಜೃಂಭಣೆಯಿಂದ ಎಲ್ಲಾ ಕಾರ್ಯಗಳು ವಿಜೃಂಭಣೆಯಿಂದ ನಡೀತಾ ಇದೆ. ನಾವು ಕೆ ಮುನಿಯಪ್ಪ ಅಂತ, ನನ್ನ ಹಾಡುಗಾರಿಕೆ ಒಂದು 16 ವರ್ಷದ ಹುಡುಗರಿಂದ ಹಾಡ್ತಾ ಇದ್ದೇನೆ. ನನಗೆ ಯಾರನ್ನು ಎಲೆ ಮರದ ಕಾಯಿ ಇದ್ದಂಗೆ ಯಾರು ನಾನು ಪ್ರೋತ್ಸಾಹ ಕೊಡ್ತಾ ಇಲ್ಲ. ಈ ನಮ್ಮ ಮಂಜಪ್ಪನವರು 4-5 ವರ್ಷಗಳಿಂದ ಸತತವಾಗಿ ನನ್ನ ಕರೆದು ವೇದಿಕೆ ಮೇಲೆ ಹತ್ತಿಸಿ ಹಾಡುಗಾರಿಕೆ ಮುಖಾಂತರ ನನ್ನನ್ನು ಕಾರ್ಯಕ್ರಮ ಮುಂದುವರಿಸಿದ್ದಾರೆ. ನನ್ನ ಈ ಹಾಡುಗಾರಿಕೆ ಕೇಳಿ ಎಷ್ಟೋ ಜನಗಳು ಆನಂದ ಪಡ್ತಾ ಇದ್ದಾರೆ ಮತ್ತು ವಿಡಿಯೋದವರು ಎಲ್ಲ ನೋಡಿದ್ದಾರೆ.
ನಾನು ಕಲಾವಿದ ಬೇರೆ, ನಾಟಕ ಬೃಂದದಲ್ಲಿ ಕಲೆ ಮಾಡ್ತಾ ಇದ್ದೀನಿ. ಪೆನ್ಷನ್ಗೆ ಹಾಕಿದ್ದೀನಿ. 19ರಲ್ಲಿ ಅರ್ಜಿ ಹಾಕಿದ್ದಕ್ಕೆ 21ಕ್ಕೆ ಸೆಲೆಕ್ಟ್ ಆಗಿದ್ದೆ. ಇನ್ನ ಪೆನ್ಷನ್ ಬಂದಿಲ್ಲ. ನಾವು ಕಲಾವಿದರು ಅಂದ್ರೆ ಬರೀ ಕಲಾವಿದರಾಗೆ ಉಳ್ಕೊಂತೀವಿ ಹೊರತು ವ್ಯವಸಾಯ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಬರೀ ಕಲಾವಿದ್ರೆ. ಕಲಾವಿದರು ಏನು ಸರ್ಕಾರ ಏನು ಮಾಡ್ತಾ ಇತ್ತು ಅಂದ್ರೆ, ಕಲಾವಿದರಿಗೆ ಕೊಡ್ತೀವಿ ಕೊಡ್ತಾನೆ ಇದ್ದಾರೆ, ಏನು ಕೊಟ್ಟಿಲ್ಲ. ಅದಕ್ಕಾಗಿ ನಮ್ಮ ತಡಂಗಿ ಹತ್ರನೂ ಹೋಗಿದ್ವಿ, ಜಿಲ್ಲಾ MD ವಿಜಯಲಕ್ಷ್ಮಮ್ಮನ ಹತ್ರನೂ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದರೆ ನಮ್ಮ ಕಲಾವಿದರಿಂದ ಒಂದು ಸಹಕಾರ ಕೊಟ್ಟು ಸನ್ಮಾನ ಮಾಡೋಕೆ ಪ್ರಯತ್ನ ಮಾಡಿದ್ದೀವಿ. ಅವರೇ ನಮ್ಮನ್ನ ಮುಂದೆ ಪೀಳಿಗೆ ನಮ್ಮನ್ನ ಎಳೆದು ದಡ ಸೇರಿಸೋದಕ್ಕೆ ಅವರೇ ಮುಂದಿನ ಅತಿಥಿಗಳಂತ ಭಾವಿಸ್ತಾ 2 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಈ ಕಾರ್ಯಕ್ರಮಕ್ಕೆ ವಿ ನಾಗೇಶಣ್ಣ, ಮೆಂಬರ್ಗಳಾದಂಥ ಸೋಮಶೇಖರ್, GV ಮಂಜಣ್ಣ, AK ವೆಂಕಟೇಶ್, ಕರ್ನಾಟಕ ಜನಸೇವಕ ಸಂಘದ ರಾಜ್ಯಾಧ್ಯಕ್ಷರಾದ ಉಳ್ಳೇರಹಳ್ಳಿ ಮಂಜುನಾಥ್ ಗೌಡ ಮತ್ತು ತಾಲೂಕು ಅಧ್ಯಕ್ಷರಾದ ಚಲಪತಿ ಗೌಡ ಅವರ ಸಹಕಾರದೊಂದಿಗೆ ನಾವು ವೇದಿಕೆಯನ್ನು ಹಂಚಿಕೊಂಡಿದ್ವಿ. ಜನಪ್ರಿಯ ಶಾಸಕರು 4-5 ವರ್ಷಗಳಿಂದ ನನ್ನನ್ನು ಪ್ರೋತ್ಸಾಹ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರೇ ಬಂದು ಕಾರ್ಯಕ್ರಮವನ್ನ ಅಧ್ಯಕ್ಷತೆ ವಹಿತಾರೆ. ಅವರೇ ನಮ್ಮ ಶಾಸಕರು KY ನಂಜೇಗೌಡರು.